ನಾನು ಓದಿದ ಪುಸ್ತಕ ಸರಣಿಯ 9ನೇ ಪುಸ್ತಕ ಮುಮ್ಮಡಿ ಕೃಷ್ಣರಾಜ ವಿರಚಿತ ಕರ್ನಾಟಕ ಪಂಚತಂತ್ರ. ಇದು ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಾಂಗದ ಪ್ರಕಟಣೆ. ಪುಸ್ತಕದ ಬೆಲೆ 100 ರೂಗಳು. ಇದರಲ್ಲಿನ ಒಂದು ಕತೆ: ಅಂಗದೇಶದಲ್ಲಿ ಭಾರತೀಪುರವೆಂಬ ಪಟ್ಟಣದಲ್ಲಿ ನೀಲಕೇತುವೆಂಬ ರಾಯನು, ಚಿತ್ರಲೇಖೆ ಎಂಬ ಸತಿಯು, ವಾಹತಕನೆಂಬ ಪ್ರಧಾನಿಯು ಇವರಿಂದೊಡಗೂಡಿ ರಾಜನು ಪ್ರಜಾರಂಜನೆಯಂ ಮಾಡುತ್ತಿದ್ದನು. ಆ ರಾಯನ ಪತ್ನಿಯಾದ ಚಿತ್ರಲೇಖೆಯು ಹೆಣ್ಣು ಮಕ್ಕಳನ್ನೇ ಹೆರುತ್ತಿರಲು ರಾಯನು ಗಂಡು ಮಕ್ಕಳಂ ಹೆರದೆ ಹೆಣ್ಣು ಮಕ್ಕಳನ್ನೇ ಹೆರುವೆ ಈ ಪತ್ನಿಯನ್ನು ಪಟ್ಟಣ ಬಿಟ್ಟು ಹೊರಡಿಸು ಎಂದು ಮಂತ್ರಿಗೆ ಆಜ್ಞಾಪಿಸಲು, ಆ ಮಂತ್ರಿಯು ಯೋಚಿಸಿ, ಕಾಲಹರಣವೇ ಪ್ರಕೃತಕ್ಕೆ ಯೋಗ್ಯವೆಂದು, ಎಲೈ ರಾಯನೇ, ನಿಮ್ಮಯ ಸತಿಯು ಈಗ ಗರ್ಭಿಣಿಯಾಗಿ ಇರುವಳಷ್ಟೆ. ಗಂಡು ಮಗು ಹುಟ್ಟಿದರೆ ಇರಿಸಿಕೊಳ್ಳಬಹುದು, ಇಲ್ಲದಿದ್ದರೆ ಹೊರಡಿಸಬಹುದು. ತಾವತ್ ಕಾಲ ಪರ್ಯಂತರವಾಗಿ ನನ್ನ ಮನೆಯಲ್ಲಿ ಇರಲಿ ಎಂದು ರಾಯನಂ ಒಡಂಬಡಿಸಿ, ಮಂತ್ರಿಯು ರಾಜಪತ್ನಿಯನ್ನು ತನ್ನ ಮನೆಗೆ ಕರೆತಂದು ರಹಸ್ಯವಾದ ಸ್ಥಳದಲ್ಲಿರಿಸಿ ಆಪ್ತಳಾದ ಒಬ್ಬ ಸೂಲಗಿತ್ತಿಯನ್ನು ಮಾತ್ರ ಸಮೀಪದಲ್ಲಿ ಕಾದಿರುವಂತೆ ನೇಮಿಸಿದನು. ಆ ಸತಿಯು ನವಮಾಸ ತುಂಬಿದ ಮೇಲೆ ಯಥಾಪ್ರಕಾರ ಹೆಣ್ಣು ಮಗುವನ್ನೇ ಹೆತ್ತಳು. ಮಂತ್ರಿಯು ವೃತ್ತಾಂತವಂ ಕೇಳಿ ಮನದಲ್ಲಿ ಯೋಚಿಸಿ ರಾಯನ ಬಳಿಗೆ ಬಂದು, ಎಲೈ ರಾಯನೇ, ನಿನ್ನ ಪತ್ನಿಯು ಪುತ್ರನಂ ಪ್ರಸವಿಸಿದಳೆಂದು ಪೇಳಲು, ಮಂತ್ರಿಯ ವಚನವಂ ಕೇಳಿ ಪರಮ ಸಂತೋಷಭರಿತನಾಗಿ ಜಾತಕರ್ವವಂ ಮಾಡಿ ಪುತ್ರನಂ ನೋಡಬೇಕೆನ್ನಲು ಮಂತ್ರಿಯ ಮನೆಗೆ ಬಂದು ರಹಸ್ಯದಲ್ಲಿ ಜೋಯಿಸರಂ ಕರೆ ಕಳುಹಿಸಿ, ಎಲೈ ಜೋಯಿಸರುಗಳಿರ, ರಾಯನ ಸಮೀಪಕ್ಕೆ ನೀವುಗಳೆಲ್ಲರೂ ಹೋಗಿ ಪುತ್ರನ ಜಾತಕ ಭಾವವು ಕ್ರೂರವಾಗಿರುವುದರಿಂದ 16 ವರ್ಷವಾಗಿ ವಿವಾಹವಾಗುವ ಪರ್ಯಂತರವೂ ಮುಖದರ್ಶನ ಕೂಡದು ಎಂದು ಹೇಳತಕ್ಕದ್ದು ಎಂದು ಜೋಯಿಸರುಗಳಿಗೆ ನೇಮಿಸಲು, ಅವರು ಅದೇ ಪ್ರಕಾರವಾಗಿ ರಾಯನ ಸಂಗಡ ಹೇಳಿದರು. ಆಗ ರಾಯನು ಹಾಗೇ ಆಗಲಿ ಎಂದು ಒಪ್ಪಿಕೊಂಡನು. ಈ ಪ್ರಕಾರ ಬಹುಕಾಲ ನಡೆಯುತ್ತಿರಲು ಹೆಣ್ಣು ಮಗುವು ಕ್ರಮವಾಗಿ ಬೆಳೆದು 16 ವರುಷಕ್ಕೆ ಯೌವನವು ಪ್ರಾದುರ್ಭೂತವಾಗಲು ಮಂತ್ರಿಯು ರಾಯನಂ ಕುರಿತು ಇಂತೆಂದನು: ಎಲೈ ರಾಯನೇ, ರಾಜಪುತ್ರನಿಗೆ 16 ವರುಷದ ಯೌವನವು ಪ್ರಾದುರ್ಭುವಾಯಿತು. ಇನ್ನು ಮೇಲೆ ವಿವಾಹವಂ ಮಾಡಬೇಕೆನ್ನಲು ರಾಯನು, ಎಲೈ ಮಂತ್ರಿಯೇ, ಚತುರಂಗಬಲ ಸಮೇತನಾಗಿ ನೀನೇ ದೇಶಗಳ ಮೇಲೆ ವಿಜಯ ಯಾತ್ರೆಯಂ ಮಾಡಿ ಅನುರೂಪಳಾದ ರಾಜರ ಪುತ್ರಿಯನ್ನು ನಮ್ಮ ಪುತ್ರನಿಗೆ ವಿವಾಹವಂ ಮಾಡುವುದೆಂಬ ರಾಯನ ಆಜ್ಞೆಯಂ ಶಿರಸಾ ವಹಿಸಿ ಚತುರಂಗಬಲ ಸಮೇತನಾಗಿ ರಾಜಪುತ್ರಿಯನ್ನು ಕರೆದುಕೊಂಡು ಹೊರಟು ಪರರಾಯರುಗಳ ದೇಶದ ಮೇಲೆ ಕಾಣಿಸಿಕೊಳ್ಳುತ್ತಾ ನಡೆದು ಪಟ್ಟಾಭಿಪುರವೆಂಬ